ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್ ಎಷ್ಟು ಎಳ್ನೀರು ಸರ್? ಇಲ್ಲ ಎಳ್ಳಿರಲ್ಲ. ಈ ಫೋಟೋದಲ್ಲಿರೋರ್ನ ಇಲ್ಲೆಲ್ಲರೂ ಸುತ್ತಮುತ್ತ ನೋಡಿದ್ರ ಅಂತ ಒಂದ್ಸರಿ ನೋಡಿ. ಇವರಾ ಫ್ರೆಂಡ್ಸ್ ಜೊತೆ ಅವಾಗ ಎಳ್ನೀರು ಕುಡಿಯಕ್ಕೆ ಬರ್ತಾರೆ ಸರ್. ಇವಳೆ ತಾನೇ? ಹೌದು ಸರ್, ಖಂಡಿತ ಅವ್ರ ಫ್ರೆಂಡ್ಸ್ ಜೊತೆ ಅವಾಗ ಎಳ್ನೀರು ಕುಡಿಯಕ್ಕೆ ಬರ್ತಾರೆ ಇಲ್ಲಿ. ಇವಳು ಎಲ್ಲಿರೋದು ಅಥವಾ ಇಷ್ಟೊತ್ತಿಗೆ ಬರ್ತಾರೆ ಗೊತ್ತಾ ಏನಾದ್ರು? ಸರ್ ಅದು ಇಲ್ಲೇ ಓದ್ತಾ ಇರೋದು ಅವರು. ಇಲ್ಲ. ಹೌದು ಸರ್, ಅಲ್ಲೇನೆ ಓದ್ತಾ ಇರೋದು. ಪಕ್ಕ ಇವಳೆ ತಾನೆ? ಖಂಡಿತ ಸರ್, ಅವ್ರ ಫ್ರೆಂಡ್ಸ್ ಜೊತೆ ಬಂದು ಅವಾಗ ಎಳ್ನೀರು ಕುಡಿಯಕ್ಕೆ ಬರ್ತಾ ಇರ್ತಾರೆ ಇಲ್ಲಿ. ಎಸ್, ಥ್ಯಾಂಕ್ ಯು ಸೊ ಮಚ್. ಎಕ್ಸ್ಕ್ಯೂಸ್ ಮಿ. ಎಸ್ ಹೇಳಿ ಸರ್. ನನ್ನ ಹೆಸರು ಜಯದೇವ್ ಅಂತ. ಮಲ್ಲಿ ಅನ್ನೋರು ಇಲ್ಲಿ ಕ್ಲಾಸಿಗೆ ಬರ್ತಾರಲ್ವಾ? ನೀವ್ಯಾರು ಸರ್? ನಾನು ಅವ್ರ ಹಸ್ಬೆಂಡ್ ಮ್ಯಾಮ್. ಹಸ್ಬೆಂಡಾ? ಹಾಂ. ಡೌಟಾ? ಒಂದು ನಿಮಿಷ ಫೋಟೋ ತೋರಿಸ್ತೀನಿ ನೋಡಿ. ಹೇಳಿ, ಏನು ವಿಷಯ? ಏನಿಲ್ಲ ಮ್ಯಾಮ್, ಅವರ ನಂಬರ್ ಬೇಕಿತ್ತು. ಹಸ್ಬೆಂಡ್ ಅಂತೀರಾ, ವೈಫ್ ನಂಬರ್ ಇಲ್ವಾ? ಮ್ಯಾಮ್ ಅದು ಗಂಡ ಹೆಂಡತಿ ಅಂದಮೇಲೆ ಒಂದು ಚಿಕ್ಕ ಮಾತು ಬರುತ್ತೆ ಹೋಗುತ್ತೆ. ನನ್ನ ಅವರ ಮಧ್ಯೆ ಒಂದು ಚಿಕ್ಕ ಗಲಾಟೆ ಆಯಿತು. ಸೊ ಅವರು ಕೋಪ ಮಾಡಿಕೊಂಡು ಮನೆ ಬಿಟ್ಟು ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಂಬರು ಚೇಂಜ್ ಮಾಡಿದ್ದಾರೆ. ಎಲ್ಲಿದ್ದಾರೋ ಏನು ಕತೆನೋ ಒಂದು ಗೊತ್ತಿಲ್ಲ ಮ್ಯಾಮ್. ಕಡೆಗೆ ಒಬ್ಬರು ಫ್ರೆಂಡ್ ಕಡೆಯಿಂದ ಗೊತ್ತಾಯಿತು ಅವರು ಇಲ್ಲಿ ಓದ್ತಿದ್ದಾರೆ ಅಂತ. ಸೊ ನನಗೂ ಇಲ್ಲಿಗೆ ಬರೋದು ಬಿಟ್ಟರೆ ಬೇರೆ ಯಾವ ಆಪ್ಷನು ಇಲ್ಲ ಮ್ಯಾಮ್. ಸೊ ಪ್ಲೀಸ್ ನೀವು ದೊಡ್ಡ ಮನ್ಸು ಮಾಡಿ ಅವ್ರಿಗೆ ನಂಬರ್ ಕೊಟ್ಟರೆ ಒಂದು ಗಂಡ ಹೆಂಡ್ತಿನ ವಾಪಸ್ ಒಂದು ಮಾಡಿರೋ ಪುಣ್ಯ ನಿಮಗೆ ಸಿಗುತ್ತೆ. ಪ್ಲೀಸ್ ಮ್ಯಾಮ್. ಓಕೆ, 2 minutes. ತಗೊಳ್ಳಿ. ಒಂದು ಸೆಕೆಂಡ್. ಹಾಂ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ತುಂಬ ದೊಡ್ಡ ಉಪಕಾರ ಆಯಿತು ನಿಮ್ಮಿಂದ. ನಾನು ಇದನ್ನು ಲೈಫಲ್ಲಿ ಮರೆಯಲ್ಲ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಈ ನಂಬರ್ನ ಎಲ್ಲೋ ನೋಡಿದ್ದೀನಲ್ಲ. ಹಲೋ. ಹಾಯ್ ಮಲ್ಲಿ. ಅಯ್ಯೋ ದೇವ್ರೆ, ನನ್ನ ನಂಬರ್ ಇವ್ರಿಗೆ ಹೇಗೆ ಸಿಕ್ತು? ಮಲ್ಲಿ, ಏನಾಯ್ತು? ಮಾತಾಡ್ತಿಲ್ಲ? ಹಾಯ್ ಅಂತಿದ್ದಂಗೆ ಸೈಲೆಂಟ್ ಆಗಿಬಿಟ್ಟಿದ್ಯಾ? ಹಾಂ, ಏನು ಯೋಚನೆ ಮಾಡ್ತಿದ್ದೆ? ಓಹ್, ಹೆಂಗಪ್ಪ ಇವ್ರಿಗೆ ನಂಬರ್ ಸಿಕ್ತು ಅಂತನಾ? ಅದೇ ನೀನು ತಲೆ ಕೆಡಿಸ್ತಾ ಇದೆ ಅನ್ಸುತ್ತೆ. ಹೇಗೆ ಸಿಕ್ತು? ಏನು ಮಲ್ಲಿ ಇದು? ನಾನು ಇಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಯಾ? ಮಲ್ಲಿ, ನಂಬರ್ ಕಲೆಕ್ಟ್ ಮಾಡೋದು ನಂಗೊಂದು ಮ್ಯಾಟ್ರ್ ಅಮ್ಮನ್. ಅದೊಂದು ದೊಡ್ಡ ವಿಷಯನ? ಈ ಜೇಡಿ ಅಂತ ಕೇಡಿ ಅಂತ ಇನ್ ಅಂಡ್ ಔಟ್ ಪೂರ್ತಿಯಾಗಿ ನೋಡಿದ್ಯಾ. ಆದ್ರೂ ಈ ಪ್ರಶ್ನೆ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡಿ. ಎಲ್ಲಿ ಸಿಕ್ತು, ಹೇಗೆ ಸಿಕ್ತು, ಅದೆಲ್ಲ ನೀನು ಬೇಡದಿರೋ ವಿಷಯ. ಮಲ್ಲಿ, ಅದನ್ನೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ, ಸೀನು ಲ್ಯಾಗ್ ಆಗುತ್ತೆ. ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನೀನು ನಂಬರ್ ಕಲೆಕ್ಟ್ ಮಾಡಿದ್ದು, ಇವಾಗ ನೀನು ಕಾಲ್ ಮಾಡಿರೋದು, ಮಾತಾಡ್ತಿರೋದು ಚಿಕ್ಕ ವಿಷಯ ಮಲ್ಲಿ. ನಿನ್ನಿಂದ ನನಗೆ ಒಂದೇ ಒಂದು ಕೆಲಸ ಆಗ್ಬೇಕು. ತಲೆ ಹೋಗಂಥದ್ದೇನಿಲ್ಲ, ಸಿಂಪಲ್ ಕೆಲಸ. ಸೊ ನೀನು ಶಿಸ್ತಾಗಿ ಬಂದು ಆ ಕೆಲಸನ ಮಾಡ್ಕೊಟ್ಬಿಟ್ಟು ಹೋಗ್ಬಿಟ್ರೆ ಪ್ರಾಮಿಸ್ ಅಮ್ಮ, ಆಮೇಲೆ ನಿನ್ನ ನಾನು ಮೂಸು ನೋಡೋದಿಲ್ಲ. ನೀನಿರೋ ದಿಕ್ಕಲ್ಲಿ ನಾನು ತಲೆ ನೋವಾಕ್ ಮಲ್ಗೋದಿಲ್ಲ. ಇನ್ಮೇಲೆ ನಿನ್ನ ವಿಷಯಕ್ಕೆ ಬರೋದಿಲ್ಲ. ಇಷ್ಟು ದಿನ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂತ ಹೇಗಿದ್ವೋ ಹಾಗೆ ಇದ್ಬೇಡ. ನಾನಿವಾಗ ಹೇಳಿದ ರೀತಿ ಒಳ್ಳೆ ಒಂಥರ ಇರಬೇಕು, ನಿನ್ನ ತಂಟೆಗೆ ಬರಬಾರ್ದು ಅಂದರೆ ನೀನು ಒಳ್ಳೆ ಹುಡುಗಿ ಥರ ನಾಳೆ ಅಚ್ಚುಕಟ್ಟಾಗಿ ಮನೆಗೆ ಬಂದು ನಾನು ಹೇಳೋ ಚಿಕ್ಕ ಕೆಲಸನ ಮಾಡಿ ಮುಗಿಸಿ ನಿನ್ನ ಪಾಡು ನೀನು ಹೋಗ್ತಾ ಇರು ಮಲ್ಲಿ. ನೀನು ತಡಿಯೋದೇ ಇಲ್ಲ ನಾನು. ಓಕೆನಾ? ಇಲ್ಲ ಒಂದು ವೇಳೆ ಆಗಲ್ಲ ಅಂತ ಏನಾದರೂ ನಕ್ರ ಮಾಡಿದ್ರೆ ಈಗ ಸದ್ಯಕ್ಕೆ ಕಾಲ್ ಮಾಡಿದ್ದೀನಿ,
ನಾಳೆ ಹುಡುಕೊಂಡು ನಿನ್ನ ಮನೆ ಹತ್ರ ಬರ್ಬೇಕಾಗತ್ತೆ. ನೀನ್ ಜಾಣ ಅಲ್ಲ, ಹೇಳಿದ ಮಾತು ಕೇಳ್ತೀಯಲ್ಲ. ಬಾಮ್ಮ, ನಾಳೆ ಬಂದು ಈ ಚಿಕ್ಕ ಕೆಲಸ ಮುಗಿಸ್ಕೊಟ್ಟು ನಿನ್ ಪಾಡು ನೀನು ಹೊರಟ್ಬಿಡು. ಓಕೆ, ಐ ವಿಲ್ ಬಿ ವೈಟಿಂಗ್ ಫಾರ್ ಯು. ಸಿ ಯು ಸೂನ್. ಅಳಿವಯ್ಯ, ಮಲ್ಲಿ ಬಂದೇ ಬರ್ತಾಳೆ ಅಂತೀಯ? ಬರ್ಬೇಕು ಯಾಕಂದ್ರೆ ನಾವು ಬಿಟ್ಟಿರೋ ಆವಾಜ್ ಆ ಲೆವೆಲ್ಗಿದೆ. ಬರ್ತಾ ವಾಟ್ಸ್ ಹ್ಯಾಪ್ನಿಂಗ್ ಜೈ? ಯಾರಿಗೋಸ್ಕರನೋ ವೆಯ್ಟ್ ಮಾಡ್ತಾ ಇರೋ ಆಗಿದೆ. ಇನ್ಯಾರಿಗೋಸ್ಕರ ಬೇಬಿ? ಅವ್ರ ರೂರಲ್ಲಿ ಕೊಟ್ಟ ಮಲ್ಲಿ, ಅವಳಿಗೋಸ್ಕರ ಕಾಯ್ತಾ ಇದ್ದೀನಿ. ಅಲ್ಲ, ಅವಳಿಗೋಸ್ಕರ ನೀವ್ಯಾಕೆ ವೆಯ್ಟ್ ಮಾಡಬೇಕು? ನಿಮ್ಮನ್ನು ನೋಡಿದ್ರೆ ಸೈನ್ ಹಾಕ್ಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆಫ್ಟರ್ 5 years ಅವಳನ್ನ ನೋಡ್ತಾ ಇದ್ದೀನಿ ಅನ್ನೋ ಖುಷಿನೇ ಜಾಸ್ತಿ ಕಾಣಿಸ್ತಿದೆ. ಏನ್ ಮಾತು ಅಂತ ಆಡ್ತೀಯ ಬೇಬಿ? ಯಾವ ಎಕ್ಸೈಟ್ಮೆಂಟು ಇಲ್ಲ, ಮಣ್ಣು ಇಲ್ಲ. ನನಗೆ ಬೇಕಾಗಿರೋದು ಅವಳ ಸಿಗ್ನೇಚರ್. ಅವಳು ಬರಲಿ ಬಿಡ್ಲಿ ಅದು ನನಗೆ ಮ್ಯಾಟ್ರೇ ಆಗೋದಿಲ್ಲ. ಮತ್ತೆ ಅವಳು ನಿಜವಾಗ್ಲೂ ಬರ್ತಾಳಾ? ಬರ್ತಾಳೆ ಬೇಬಿ, ಬರಲೇಬೇಕು ಬೇಬಿ. ಅವಳೇ ಕಾಲ್ ಮಾಡಿ ವಿಚಾರಿಸಿದಾಳೆ, ನಾಳೆ ಬರ್ತೀನಿ ಅಂತಾನು ಹೇಳಿದಾಳೆ. ಆ್ಯಂಡ್ ಒಂದು ವೇಳೆ ಬರದೆ ಕೈ ಕೊಡೋಕ್ಕೆ ಅಂತ ಟ್ರೈ ಮಾಡಿದ್ರು ಅವಳ ನಂಬರ್ ನನ್ನ ಹತ್ರ ಇದೆ. ಅದನ್ನ ಇಟ್ಕೊಂಡು ನಾನು ಅವಳನ್ನ ಹುಡ್ಕೊಂಡು ಹೋಗ್ತೀನಿ ಅನ್ನೋ ಭಯಕ್ಕಾದ್ರೂ ಅವಳು ಬಂದೇ ಬರ್ತಾಳೆ. ಬಂದು ನಾನು ಹೇಳಿದ ಕೆಲಸ ಮಾಡೇ ಮಾಡ್ತಾಳೆ. ಏಯ್, ನೋಡಿ ಗೌತಮ್ ಸರ್ ವಿಸಲ್ ಎಲ್ಲ ಹೊಡಿತಾ ಇದಾರೆ. ಶಿಳ್ಳೆ ಹೊಡೆಯೋದು ಹೊಡೆದ್ಬಿಟ್ಟು ಏನೋ ಗೊತ್ತಿಲ್ಲದೆ ಇರೋ ತರ ಆ ಕಡೆ ಈ ಕಡೆ ನೋಡ್ತಾ ಇದಾರೆ. ಬಾರ ಇಲ್ಲಿ. ಪುಟಿ, ನೀವು ಒಳಗಡೆ ಹೋಗಿ ಬಂದು. ಬರ್ತಿದಾರೆ ಕಣೆ. ಸರ್, ನೀವು ಶಿಳ್ಳೆ ತುಂಬಾ ಚೆನ್ನಾಗಿ ಹೊಡಿತೀರಾ ಸರ್. ಈ ಸರ್ ನೋಡಿ ಎಷ್ಟು ಚೆನ್ನಾಗಿ ನಾಚ್ಕೋತಿದಾರೆ. ಸರ್ ನನ್ನ ನೋಡಿ ನಾಚ್ಕೋತಿದ್ದಾರೆ. ಹೋಗೆ ನನ್ನನ್ನು ನೋಡಿ ನಾಚ್ಕೋತಿದಾರೆ. ಸುಮ್ಮನೆ ಇರೆ.